ಇವತ್ತಿನ ಒಂದು ಬಹಳ ಐತಿಹಾಸಿಕ ದಿನ, ಬಹಳ ಖುಷಿ ದಿನ. ತಮ್ಮೆಲ್ಲರ ಜೊತೆ ನನಗೆ ಇಲ್ಲಿ ಸ್ವಚ್ಛ ಭಾರತ್ ಕ್ಯಾಂಪೇನ್ನಲ್ಲಿ ಪಾರ್ಟಿಸಿಪೇಷನ್ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಜೈ ಕರ್ನಾಟಕ. ಒಂದು ನಮಗೆ ಆಸೆ ಇದೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂತ. ನಾವು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಆದರೆ ಈ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಬೇಕಂತ ಹೇಳಿದರೆ ನಮಗೆ ಇವತ್ತು ನಮ್ಮದು ಚುನಾವಣಾ ಪ್ರಚಾರಕ್ಕೆ ನಾವು ಹೋದಂಥವರು. ನಾವು ಏನು ವಾಕ್ ಟೈಮ್ನಲ್ಲಿ ಕೇಳಿದೆ, ಯಾರೋ ಹೇಳಿದರು ರಾಜು ಅವರು ಅವರ ಸ್ನೇಹ ಬಳಗ ಎಲ್ಲ ಸೇರಿ ಸ್ವಚ್ಛತಾ ಅಭಿಯಾನ ಮಾಡ್ತೇವೆ ಅಂತ. ಅವ್ರು ಮಾಡದಿದ್ರೆ ನಮಗೆ ಈ ಪುಣ್ಯನೂ ಸಿಗ್ತಿರ್ಲಿಲ್ಲ, ಈ ಒಂದು ಅವಕಾಶನೂ ಸಿಗ್ತಿರ್ಲಿಲ್ಲ. ಇಂಥ ಒಂದು ಒಳ್ಳೆ ಅವಕಾಶವನ್ನು ರಾಜು ಸ್ನೇಹ ಬಳಗದವರು ಮಾಡಿಕೊಟ್ಟಿದ್ದೀರಿ. ಅದೇ ರೀತಿ ಕಲ್ಕಿ ಮತ್ತು ಧರ್ಮಸ್ಥಳದ ಬಳಗದವರು ಸಮೇತ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ. ಹಿರಿಯರು ಹೇಳ್ತಾರೆ, ನಮ್ಮ ಜೀವನವೆಂಬುದು ನಿಂತ ನೀರಾಗಿರಬಾರ್ದು, ಅದು ಹರಿಯುತ್ತಿರಬೇಕು, ಗಂಗಾಜಲದಂತೆ ಪವಿತ್ರವಾಗಿರಬೇಕು ಅಂತ. ಇವತ್ತು ನಮ್ಮ ಸಾಮಾಜಿಕ ಬದುಕು ಇದು ಸ್ವಚ್ಛತೆ ಎನ್ನುವುದು ನಿಂತ ಒಂದು ವಸ್ತು ಆಗಿರಬಾರ್ದು, ನಿಂತ ಒಂದು ವಿಚಾರ ಆಗಿರಬಾರ್ದು. ಇದು ನಿರಂತರವಾಗಿ ನಮಗೆ ಹಸಿವೆ ಹೇಗೂ ಪ್ರತಿದಿನ ಬೇಕೋ, ಸ್ವಚ್ಛತೆಯೂ ನಮಗೆ ಪ್ರತಿದಿನ ಬೇಕಾಗುವಂಥ ಒಂದು ಕಾರ್ಯ. ಈ ಕಾರ್ಯವನ್ನು ನಿರಂತರವಾಗಿರಬೇಕು ನಿಮ್ಮ ಕಾರ್ಯ. ಹಾಗೂ ಒಂದು ಪ್ರೀತಿಪೂರ್ವಕವಾದ ವಾತಾವರಣದ ಸ್ವಚ್ಛತೆಯಲ್ಲಿ ನಿಮ್ಮ ಈ ಸ್ವಚ್ಛತಾ ಅಭಿಯಾನ ಕೂಡಿರಲಿ. ಅದಕ್ಕೆ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ, ನಾವು ಬಂದು ಹೋಗುವ ಅತಿಥಿಗಳು, ಆದರೆ ನಿರಂತರವಾಗಿ ಈ ಕೆಲಸವನ್ನು ಪ್ರತಿ ವಾರ ಮಾಡುವಂಥ ಎಲ್ಲ ತಾಯಂದಿರಿಗೂ ಎಲ್ಲ ಸಹೋದರರಿಗೂ ನಾನು ಅಭಿನಂದನೆ ಮತ್ತು ನಮಸ್ಕಾರವನ್ನು ತಿಳಿಸ್ತೀನಿ. ಹಲವಾರು ಕಾರಣಗಳಲ್ಲಿ ಜಾತಿ ಕಾಲೋನಿಗಳಿವೆ, ಅಂಥದ್ದನ್ನೆಲ್ಲ ಹೋಗಲಾಡಿಸಬೇಕು ಅನ್ನುವಂಥ ಪ್ರಜ್ಞಾಪೂರ್ವಕ ಒಂದು ಪ್ರಯತ್ನದ ಮುಖಾಂತರ ಪೌರ ಕಾರ್ಮಿಕರ ಕಾಲೋನಿಗಳನ್ನ ನಿರಂತರವಾಗಿ ಸ್ವಚ್ಛ ಮಾಡಿದಂಥ ತಂಡ ನಾವು. ಪೌರ ಕಾರ್ಮಿಕರ ಸ್ಮಶಾನಗಳನ್ನ, ಬೇರೆ ಬೇರೆ ಸ್ಮಶಾನಗಳನ್ನ ಸ್ವಚ್ಛ ಮಾಡೋದ್ರ ಮುಖಾಂತರ ಒಳಗಡೆಯಲ್ಲಿರ್ತಕ್ಕಂಥ ಮೌಢ್ಯಗಳನ್ನ ತೆಗಿಲಿಕ್ಕೂ ಕೂಡ ನಿರಂತರವಾದ ಪ್ರಯತ್ನದಲ್ಲಿ ನಾವು ಜೋಡಿಸ್ಕೊಂಡಿದ್ದೀವಿ. ಈ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಪರಿಪಕ್ವತೆಯನ್ನು ಹೊಂದಿದ್ದಾರೆ. ಈಗ ಎಲ್ಲೇ ನಾವು ಸ್ವಚ್ಛತೆ ನಾಳೆ ಇಟ್ಕೊಂಡಿದ್ದೀವಿ ಅಂತ ಒಂದು ಮೆಸೇಜ್ ಹೋದರೆ ಈ ರೀತಿ ಸಾರ್ವಜನಿಕರು ಜೋಡಿಸ್ಕೊಳ್ಳುವಂಥ ದಿವಸ ಬಂದಿರತಕ್ಕಂಥದ್ದು ನಮಗೆ ಅತ್ಯಂತ ಗಟ್ಟಿ ಶಕ್ತಿಯನ್ನು ಕೊಟ್ಟಿರೋದು ಸಾಧ್ಯ ಆಗಿದೆ. ಸೊ ಹಾಗಾಗಿ ಇಂಥ ಪ್ರಯತ್ನಗಳ ಮುಖಾಂತರ ಸಾಮರಸ್ಯ, ಸ್ವಚ್ಛತೆ, ಸಮಾನತೆ ಮೂರೂ ವಿಷಯಗಳನ್ನ ಕೊಂಡೊಯ್ಯೋಕ್ಕೆ ಸಾಧ್ಯ ಆಗಿರೋದು ನಮ್ಗೆ ಸಂತೋಷ ಆಗಿದೆ. ಈಗ ಎಲ್ರಿಗೂ ಕೃತಜ್ಞತೆಗಳು. ಅದಕ್ಕೆ